ಇವತ್ತಿನ ತರಗತಿಯಲ್ಲಿ ನಿಮ್ಮ ಪಠ್ಯದ 5ನೇ ಗದ್ಯವಾಗಿರುವಂತಹ ಬುದ್ಧ ಬಿಸಿಲೂರಿನವನು ಎಂಬ ಗದ್ಯ ಭಾಗವನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಪ್ರಸ್ತುತ ಈ ಲೇಖನವನ್ನು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವಂತಹ ನನ್ನ ಗ್ರಹಿಕೆಯ ನೇಪಾಳ ಎಂಬ ಪ್ರವಾಸ ಕಥನದಿಂದ ಪ್ರಸ್ತುತ ಈ ಲೇಖನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನನ್ನ ಗ್ರಹಿಕೆಯ ನೇಪಾಳ ಎಂಬ ಈ ಕೃತಿ ಒಂದು ಪ್ರವಾಸ ಕಥನ. ನೇಪಾಳಕ್ಕೆ ಹೋಗಿ ಬಂದಂತಹ ಪ್ರವಾಸದ ಅನುಭವಗಳನ್ನು ಈ ಕೃತಿಯಲ್ಲಿ ಲೇಖಕರು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಸುಮಾರು 35ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಕೊಟ್ಟಿದ್ದಾರೆ. ಕಾದಂಬರಿಗಳನ್ನು, ಕಥಾ ಸಂಕಲನಗಳನ್ನು, ಪ್ರವಾಸ ಕಥನಗಳನ್ನು ಲೇಖಕರು ರಚಿಸಿದ್ದಾರೆ. ಇವರು ರಚಿಸಿರುವಂತಹ ಕಾದಂಬರಿಗಳನ್ನು ನೋಡೋದಾದ್ರೆ ಚುಕ್ಕಿ ಚಂದ್ರಮರ ನಾಡಿನಲ್ಲಿ ಅನ್ನುವ ಒಂದು ಕಾದಂಬರಿ, ವಲಸೆ ಹಕ್ಕಿಯ ಹಾಡು ಅನ್ನುವಂತಹ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಸನ್ನಿಧಿ, ಪ್ರೇಮ ಕಥಾ ಸಂಪುಟ, ಮಲೆನಾಡಿನ ಹುಡುಗಿ, ಬಯಲು ಸೀಮೆಯ ಹುಡುಗ, ಛಿದ್ರ ಇಂತಹ ಹಲವಾರು ಕಥಾ ಸಂಕಲನಗಳನ್ನು ಕೂಡ ರಚಿಸಿದ್ದಾರೆ. ನನ್ನ ಗ್ರಹಿಕೆಯ ನೇಪಾಳ, ನನ್ನ ಗ್ರಹಿಕೆಯ ಈಜಿಪ್ಟ್, ಅಮೇರಿಕ, ಅಯನ, ದಕ್ಷಿಣ ಧ್ರುವದಿಂ, ಉತ್ತರ ಧ್ರುವದಿಂ ಎಂಬ ಪ್ರವಾಸ ಕಥನಗಳನ್ನು ಕೂಡ ಲೇಖಕರು ರಚಿಸಿದ್ದಾರೆ. ಇದರ ಜೊತೆಗೆ ಲೇಖಕರು ಕನ್ನಡ ಚಲನಚಿತ್ರ ರಂಗದಲ್ಲಿ ಒಬ್ಬ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರು ಕೂಡ ಹೌದು. ಸುಮಾರು 15ಕ್ಕಿಂತ ಹೆಚ್ಚು ಸಿನಿಮಾಗಳನ್ನು ಇವರು ನಿರ್ದೇಶಿಸಿದ್ದಾರೆ. ನಿರ್ದೇಶನ ಮಾಡಿರುವಂತಹ ಎಲ್ಲ ಸಿನಿಮಾಗಳು ಕೂಡ ಕೆಲವು ರಾಷ್ಟ್ರ ಪ್ರಶಸ್ತಿ, ಕೆಲವು ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದೇ ಈ ಲೇಖಕರ ಒಂದು ವಿಶೇಷತೆ. ಅವರ ಸಿನಿಮಾಗಳಲ್ಲಿ ಒಂದು ಸದಭಿರುಚಿಯನ್ನು, ಒಂದು ಉತ್ತಮವಾದಂತಹ ಸಂದೇಶವನ್ನು, ಮನೆ ಮಂದಿಯೆಲ್ಲ ಕುಳಿತು ನೋಡಬಹುದಾದಂತಹ ಉತ್ತಮವಾದಂತಹ ಸಿನಿಮಾಗಳನ್ನು ಚಲನಚಿತ್ರ ರಂಗಕ್ಕೆ ಕೊಟ್ಟಂಥವರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಅವರ ಉಂಡು ಹೋದ ಕೊಂಡು ಹೋದ ಅನ್ನುವ ಸಿನಿಮಾ ಇರ್ಬೋದು, ಕೊಟ್ರೇಶಿ ಕನಸು, ಹಾಗೆ ಬಾನಲ್ಲೆ ಮಧುಚಂದ್ರಕ್ಕೆ, ಅಮೇರಿಕ, ಮಾತಾಡು ಮಲ್ಲಿಗೆ, ಅಮೃತಧಾರೆ, ಒಲವೇ ಜೀವನ ಲೆಕ್ಕಾಚಾರ, ಈ ರೀತಿಯ ಹಲವಾರು ಸಿನಿಮಾಗಳನ್ನು ಚಲನಚಿತ್ರ ರಂಗಕ್ಕೆ ಕೊಟ್ಟಿರುವಂಥವರು. ಇವರು ಇಷ್ಟೇ ಅಲ್ಲದೆ ತನ್ನೂರಿನಲ್ಲಿ, ತಾನು ಹುಟ್ಟಿದಂತಹ ಊರಿನಲ್ಲಿ ಪ್ರತಿ ವರ್ಷವೂ ಕೂಡ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಅನ್ನುವುದನ್ನು ಆಚರಿಸಿಕೊಂಡು ನಾಡಿನ ವಿವಿಧ ಲೇಖಕರನ್ನ, ಕಲಾವಿದರನ್ನ, ವಿದ್ವಾಂಸರನ್ನ, ತಜ್ಞರನ್ನ ಆ ಊರಿಗೆ ಕರೆಸಿ ಅಲ್ಲಿ ಅವರನ್ನು ಪರಿಚಯಿಸುವಂತಹ, ಅವರ ಸಂದೇಶಗಳನ್ನು, ಭಾಷಣಗಳನ್ನು ಆ ಊರಿಗೆ ಕೊಡಿಸುವಂತಹ ಪ್ರಯತ್ನವನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. 2004ರಲ್ಲಿ ಪ್ರಾರಂಭವಾದಂತಹ ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬ ಪ್ರತಿ ವರ್ಷವೂ ಕೂಡ ಆಚರಿಸಿಕೊಂಡು ಬರುತ್ತಿರುವುದೇ ವಿಶೇಷತೆ. ಇದರ ಜೊತೆಗೆ ಆ ಹುಟ್ಟಿದಂತಹ ಊರಿಗೆ ಒಂದು ಬಯಲು ರಂಗಮಂದಿರವನ್ನು, ಒಂದು ಸುಸಜ್ಜಿತವಾದಂತಹ ಕಂಪ್ಯೂಟರ್ ಕೇಂದ್ರವನ್ನು ಹಾಗೂ ಒಂದು ಸುಸಜ್ಜಿತವಾದಂತಹ ಗ್ರಂಥಾಲಯವನ್ನು ಆ ಊರಿಗೆ ಕೊಟ್ಟಿದ್ದಾರೆ. ಆ ಗ್ರಂಥಾಲಯದಲ್ಲಿ ಇರುವಂತಹ ಪುಸ್ತಕಗಳು ಇವತ್ತು ಎಷ್ಟು ಉಪಯುಕ್ತವಾಗಿದ್ದಾವೆ ಅಂತ ಹೇಳಿದ್ರೆ, ನಾಡಿನ ಹಲವಾರು ಜನ ವಿದ್ಯಾರ್ಥಿಗಳು ಇವತ್ತು MPhil PhD ಮಾಡ್ತಾ ಇರುವಂಥವರು ಬಂದು ಆ ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅಂತಹ ಅತ್ಯುತ್ತಮವಾದಂತಹ ಪುಸ್ತಕಗಳನ್ನು ಹೊಂದಿರುವಂತಹ ಒಂದು ಗ್ರಂಥಾಲಯ ಅದು. ಇವತ್ತು ಕೂಡ
ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬಕ್ಕೆ ಬರುವಂತಹ ಆ ಅತಿಥಿಗಳಿಗೆ ಅವರು ಹೇಳುವಂತಹ ಮಾತು ಒಂದೇ, ನೀವು ಬರೆದಿರುವಂತಹ ಒಂದು ಅತ್ಯುತ್ತಮವಾದಂತಹ ಒಂದು ಪುಸ್ತಕವನ್ನ ನಮ್ಮ ಗ್ರಂಥಾಲಯಕ್ಕೆ ಕೊಡಿ ಅಂತ. ಹೀಗೆ ಸಂಗ್ರಹಿಸಿದಂತಹ ಪುಸ್ತಕಗಳೇ ಇವತ್ತು 10,000ಕ್ಕಿಂತಲೂ ಕೂಡ ಹೆಚ್ಚು ಆ ಗ್ರಂಥಾಲಯದಲ್ಲಿ. ಹೀಗೆ ಪ್ರಸಿದ್ಧಿಯನ್ನು ಹೊಂದಿರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ ನನ್ನ ಗ್ರಹಿಕೆಯ ನೇಪಾಳ ಎಂಬ ಈ ಕೃತಿಯಿಂದ ಪ್ರಸ್ತುತ ಈ ಲೇಖನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬುದ್ಧ ಬಿಸಿಲೂರಿನವನು. ಬುದ್ಧ ಬಿಸಿಲೂರಿನವನು ಅನ್ನುವಂತಹ ಈ ಲೇಖನ ಬುದ್ಧನ ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತಾರೆ. ಈ ಲೇಖನ ಬುದ್ಧನ ವಿಚಾರಗಳನ್ನು ತಿಳಿಸಿದ ಕ್ಷಣ ಇಲ್ಲಿ ಬರುವಂತಹ ಎಲ್ಲ ವಿಚಾರಗಳು ಕೂಡ ಐತಿಹಾಸಿಕ ದಾಖಲೆಗಳು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇವು ಐತಿಹಾಸಿಕ ದಾಖಲೆಗಳಾಗುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರು ಆ ಸ್ಥಳಕ್ಕೆ ಹೋಗಿ ಯಾವುದೇ ಸಂಶೋಧನೆಯನ್ನು ಮಾಡಿಲ್ಲ. ಒಬ್ಬ ಪ್ರವಾಸಿಗನಾಗಿ ಹೋಗಿ ತಾನು ಕಂಡಂತಹ ಅನುಭವಗಳನ್ನ, ನೋಡಿದಂತಹ ಕೇಳಿದಂತಹ ಅನುಭವಗಳನ್ನ ಕಥನ ರೂಪದಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆಯೇ ವಿನಃ ಇದು ಐತಿಹಾಸಿಕ ದಾಖಲೆಗಳಾಗುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ ಅನ್ನುವುದನ್ನು ನಾವು ಗಮನಿಸಬೇಕು. ತಾವು ಕಂಡುಕೊಂಡಂತಹ ಅನುಭವವನ್ನ ಒಂದು ಪ್ರಬಂಧದ ರೀತಿಯಲ್ಲಿ ಕಟ್ಟುವಂತಹ ಪ್ರಯತ್ನವನ್ನು ಈ ಲೇಖನದಲ್ಲಿ ಲೇಖಕರು ಮಾಡಿದ್ದಾರೆ. ಹಾಗಾಗಿ ಈ ಲೇಖನದಲ್ಲಿ ಬರುವಂತಹ ಹಲವಾರು ಬುದ್ಧನ ವಿಚಾರಗಳು, ಬುದ್ಧನ ಸಂಗತಿಗಳು ಇಲ್ಲಿ ನಾವು ಈ ಲೇಖನದಲ್ಲಿ ಕಾಣಬಹುದು. ಈಗ ಲೇಖನವನ್ನ ಪ್ರಾರಂಭ ಮಾಡಿಕೊಳ್ಳೋಣ. ಬುದ್ಧ ಬಿಸಿಲೂರಿನವನು, ನಾಗತಿಹಳ್ಳಿ ಚಂದ್ರಶೇಖರ್. ನಾನು ಆಗಲೇ ಮಾತಾಡಿದಂತೆ ಪ್ರವಾಸ ಕಥನದ ಉದ್ದೇಶ ಇತಿಹಾಸದ ದಾಖಲೆಯಲ್ಲ, ಅಥವಾ ಪ್ರವಾಸಾನುಭವಗಳ ಶುಷ್ಕ ದಾಖಲೆಯೂ ಅಲ್ಲ. ಇಲ್ಲಿ ಹೇಳುವಂತಹ ಬರುವಂತಹ ವಿಚಾರಗಳು ಇತಿಹಾಸದಲ್ಲಿ ದಾಖಲಿಸಬಹುದಾದಂತಹ, ಇತಿಹಾಸಕ್ಕೆ ಅನ್ವಯಿಸಬಹುದಾದಂತಹ ಯಾವ ದಾಖಲೆಗಳು ಇಲ್ಲ. ಕೆಲವು ಇರಬಹುದು, ಆದರೆ ಇರುವ ಎಲ್ಲ ವಿಷಯಗಳು ಇತಿಹಾಸದ ದಾಖಲೆಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಂದ ತಕ್ಷಣ ಅದು ಪ್ರವಾಸದ ಅನುಭವಗಳ ಕನಿಷ್ಠ ದಾಖಲೆಯೂ ಅಲ್ಲ. ಪ್ರವಾಸಿಗ ತಾನು ಕಣ್ಣಾರೆ ಏನನ್ನ ಕಾಣ್ತಾನೆ, ಏನನ್ನ ನೋಡ್ತಾನೆ, ಯಾವ ಅನುಭವಗಳನ್ನ ಪ್ರವಾಸದಲ್ಲಿ ಪಡೆದುಕೊಳ್ತಾನೆ, ಆ ಅನುಭವಗಳನ್ನ ಪ್ರವಾಸದ ಅನುಭವದ ಕೃತಿಯಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹಾಗಾಗಿ ಪ್ರಬಂಧದ ಬಂಧ ಕಟ್ಟು ಮಿತಿಯನ್ನು ಮೀರಿದ ವೈಯಕ್ತಿಕ ವಾಸ್ತವಾನುಭವಗಳ ಸೃಜನಾತ್ಮಕ ಅಭಿವ್ಯಕ್ತಿಯ ಕಲೆ. ಇದು ವೈಯಕ್ತಿಕ, ತನ್ನ ಸ್ವಂತದ್ದಾದಂತಹ ವಾಸ್ತವದ ಅನುಭವಗಳ ಒಂದು ಅಭಿವ್ಯಕ್ತಿ. ಅದೇ ಸ್ಥಳವನ್ನು ನೋಡಿದಂತಹ ಮತ್ತೊಬ್ಬ ವ್ಯಕ್ತಿ ಇದಕ್ಕಿಂತ ಭಿನ್ನವಾಗಿ ಪ್ರವಾಸದ ಅನುಭವಗಳನ್ನು ಹೇಳ್ಕೊಳ್ಬಹುದು. ನೋಡಿದವರೆಲ್ಲರೂ ಕೂಡ, ಅಥವಾ ನೋಡಿದವರೆಲ್ಲರಿಗೂ ಕೂಡ ಒಂದೇ ರೀತಿಯ ಅನುಭವಗಳಾಗುತ್ತವೆ ಅಂತ ಹೇಳುವುದು ಕೂಡ ಅಷ್ಟೇ ಕಷ್ಟದ, ತಪ್ಪಾದ ವಿಚಾರ. ಅವರವರ ಅನುಭವದ ಹಿನ್ನೆಲೆಯಲ್ಲಿ, ಅವರವರ ಜ್ಞಾನದ ಮಿತಿಯಲ್ಲಿ, ಕುತೂಹಲದ ಮಿತಿಯಲ್ಲಿ ಅವರಿಗೆ ಅನುಭವಗಳು ಆಗ್ತವೆ. ಆ ಅನುಭವಗಳನ್ನ ಕೃತಿಯಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗ ಪಾಠ ಪ್ರಾರಂಭ ಆಗುತ್ತೆ. ರಣಬಿಸಿಲು, ತುಂಬು ಗರ್ಭಿಣಿ ತವರಿಗೆ ಹೊರಟಿದ್ದಾಳೆ. ಹೆರಿಗೆ ನೋವು ಆರಂಭವಾಗುತ್ತದೆ. ಹತ್ತಿರದಲ್ಲೇ ಉದ್ಯಾನವನ. ಆ ಮಹಾತಾಯಿ ಅಲ್ಲಿಯೇ ನಡೆಯುತ್ತಾಳೆ. ಗಂಡು ಮಗು. ಆ ಮಗು ಮುಂದೆ ಮಹಾತ್ಮನಾಗುತ್ತಾನೆ. ಇಡೀ ಬುದ್ಧನ ಆ ಬದುಕನ್ನ ಈ 3 ಸಾಲುಗಳು ಹೇಳುತ್ತೆ. ಸುಡುವಂತಹ ಬಿಸಿಲು, ರಣಬಿಸಿಲು ಅಂದ್ರೆ ರಣಗುಟ್ಟುವಂತಹ, ಹೆಚ್ಚು ಶಾಖಭರಿತವಾದಂತಹ ಬಿಸಿಲು.
ಆ ಬಿಸಿಲಿನಲ್ಲಿ ತುಂಬು ಗರ್ಭಿಣಿಯಾದಂತಹ ಮಾಯಾದೇವಿ ತವರಿಗೆ ಹೊರಟಿದ್ದಾಳೆ ಹೆರಿಗೆಗಾಗಿ. ತುಂಬು ಗರ್ಭಿಣಿಯಾಗಿರುವಂತಹ ಮಾಯಾದೇವಿ ಹೆರಿಗೆಗಾಗಿ ತವರಿಗೆ ಹೊರಟಿದ್ದಾಳೆ. ಆ ತವರಿಗೆ ಹೊರಟಿರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವಳಿಗೆ ಹೆರಿಗೆಯ ನೋವು ಕಾಣಿಸಿಕೊಳ್ಳುತ್ತೆ. ಅಲ್ಲೇ ಒಂದು ಹತ್ತಿರದಲ್ಲಿ ಉದ್ಯಾನವನ ಇತ್ತು. ಆ ಉದ್ಯಾನವನದಲ್ಲಿ ಆ ಮಾಯಾದೇವಿ ಹಡೆಯುತ್ತಾಳೆ. ಗಂಡು ಮಗು ಜನನವಾಗುತ್ತೆ. ಗಂಡು ಮಗುವಿಗೆ ಆ ಮಾಯಾದೇವಿ ಜನ್ಮ ಕೊಡ್ತಾಳೆ. ಆ ಗಂಡು ಮಗು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಮಹಾತ್ಮನಾಗ್ತಾನೆ. ಮಹಾತ್ಮ ಗೌತಮ ಬುದ್ಧ ಎಂಬ ಹೆಸರನ್ನು ಪಡೆದುಕೊಳ್ತಾನೆ. ಆ ಗೌತಮ ಬುದ್ಧ ಮಾರ್ಗ ಮಧ್ಯದಲ್ಲಿ ಜನಿಸಿದಂತಹ ಒಂದು ಉದ್ಯಾನವನದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ. ಆ ಸ್ಥಳ ಇವತ್ತು ಲುಂಬಿನಿ ಅನ್ನುವ ಹೆಸರಿನಿಂದ, ನೇಪಾಳ ದೇಶದ ಲುಂಬಿನಿ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿರುವುದನ್ನು ನಾವು ಕಾಣಬಹುದು. ಆ ಮಹಾತಾಯಿ ಮಾಯಾದೇವಿ ಆ ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದವನು ಗೌತಮ ಬುದ್ಧ. ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ ಹೊಸತಾದ ಬೆಳಕೊಂದನ್ನು ತೋರಿದವನು. ಆ ಜನ್ಮವನ್ನು ಕೊಟ್ಟಂತಹ ಆ ತಾಯಿ ಬೇರಾರೂ ಅಲ್ಲ, ಮಾಯಾದೇವಿ. ಶುದ್ಧೋಧನನ ಮಡದಿಯಾದಂತಹ ಮಾಯಾದೇವಿ. ಅವಳು ಜನ್ಮವನ್ನು ಕೊಟ್ಟಂತಹ ಆ ಸ್ಥಳ ಲುಂಬಿನಿ. ಲುಂಬಿನಿ ಎಂಬ ಆ ಉದ್ಯಾನವನದಲ್ಲಿ ಜನಿಸಿದವನು ಗೌತಮ ಬುದ್ಧ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದಂತಹ, ಬೌದ್ಧ ಧರ್ಮವನ್ನು ಸೃಷ್ಟಿಸಿದಂತಹ ಗೌತಮ ಬುದ್ಧ ಆ ವ್ಯಕ್ತಿ. ಈ ಗೌತಮ ಬುದ್ಧ ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ ಬೆಳಕೊಂದನ್ನು, ಹೊಸತಾದ ಬೆಳಕೊಂದನ್ನು ತೋರಿದವನು. ಬೌದ್ಧ ಧರ್ಮವನ್ನು ಅವಲಂಬಿಸಿರುವವರಿಗೆ ಹೊಸತಾದ ಜ್ಞಾನದ ಮಾರ್ಗವನ್ನ, ಹೊಸತಾದ ಜ್ಞಾನದ ಬೆಳಕಿನ ದಾರಿಯನ್ನ ತೋರಿಸಿದಂಥವನು ಬುದ್ಧ. ಬದುಕಿದ್ದು ಎಷ್ಟು ವರ್ಷಗಳ ಹಿಂದೆ ಅಂತ ಯಾರಾದ್ರೂ ಹೇಳ್ತೀರಾ? ಬುದ್ಧ ಇದ್ದ ಕಾಲ, ಬಹುಶಃ ನೀವೆಲ್ಲ ಹೈಸ್ಕೂಲ್ನಲ್ಲಿ ಬೌದ್ಧ ಧರ್ಮ ಓದಿದ್ದೀರಿ ಅಂದ್ಕೊಳ್ತೀರಿ, ಸಮಾಜ ವಿಜ್ಞಾನದಲ್ಲಿ. ಬುದ್ಧನ ಕಾಲ ಯಾವುದು ಗೊತ್ತಿಲ್ಲ. ಎಷ್ಟು ವರ್ಷಗಳ ಹಿಂದೆ ಇಲ್ಲ, ಇರ್ಲಿ ಬಿಡಿ, ನಾನು ಅದನ್ನು ಈಗಲೂ ಹೇಳಲ್ಲ. ಮುಂದೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ, ಅದು ತುಂಬಾ ಅನಿವಾರ್ಯ ಪ್ರಶ್ನೆ ಕೇಳೋದು. ಹಾಗಾಗಿ ನಾನು ಈಗ ಉತ್ತರ ಹೇಳ್ಬಿಟ್ರೆ ನೀವು ಬರ್ದಿಟ್ಕೊಂಡ್ಬಿಡ್ತೀರಿ, ಆಮೇಲೆ ಉತ್ತರ ಕರೆಕ್ಟಾಗಿ ಹೇಳ್ಬಿಡ್ತೀರಿ. ಹಾಗಾಗಿ ಈಗ ಹೇಳಲ್ಲ, ಆಮೇಲೆ ಇನ್ನೊಮ್ಮೆ ನಾನು ಮಾತಾಡ್ತೀನಿ. ಓಕೆ. ಜಗತ್ತಿನಾದ್ಯಂತ ಇವತ್ತು 400 ಮಿಲಿಯನ್ಗೂ ಹೆಚ್ಚು ಜನ ಬೌದ್ಧ ಧರ್ಮವನ್ನು ಅವಲಂಬಿಸಿದವರಿದ್ದಾರೆ. ಆ ಬೌದ್ಧ ಧರ್ಮವನ್ನು ಅವಲಂಬಿಸಿರುವವರಿಗೆ ಹೊಸತಾದ ಒಂದು ಬೆಳಕಿನ ದಾರಿಯನ್ನ ತೋರಿಸಿದಂಥವನು ಈ ಗೌತಮ ಬುದ್ಧ. ಕೇವಲ ಬೌದ್ಧ ಧರ್ಮದವರಲ್ಲಿ ಅಷ್ಟೇ ಅಲ್ಲ, ಬೌದ್ಧರಲ್ಲದವರಲ್ಲೂ ಕುತೂಹಲ ಹುಟ್ಟಿಸಿ ಗೌರವಾರ್ಹನಾದ ದಕ್ಷಿಣ ನೇಪಾಳದ ಆ ಸಣ್ಣ ಉದ್ಯಾನವನ ಲುಂಬಿನಿ ಬೌದ್ಧ ಮಾರ್ಗಿಗಳ ಪಾಲಿಗೆ ಪವಿತ್ರ ಸ್ಥಳವಾಯಿತು. ಇವತ್ತು ಎಲ್ಲ ಧರ್ಮದವರಿಗೂ ಕೂಡ ಒಂದೊಂದು ಪವಿತ್ರ ಸ್ಥಳಗಳು, ಪುಣ್ಯಕ್ಷೇತ್ರಗಳಿರುವುದು ನೋಡ್ತೇವೆ. ಹಿಂದೂ ಧರ್ಮದವರಿಗೂ ಕಾಶಿ, ಕೇದಾರನಾಥ ಇಂತಹ ದೇವಾಲಯಗಳು, ಪುಣ್ಯಕ್ಷೇತ್ರಗಳು. ಮುಸ್ಲಿಮರಿಗೆ ಮೆಕ್ಕ, ಹಾಗೆ ಕ್ರಿಶ್ಚಿಯನ್ನರಿಗೆ ಅದು ಬೆತ್ಲೆಹೆಮ್, ಆ ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದಂತಹ ಸ್ಥಳ. ಹಾಗೆ ಬೌದ್ಧ ಧರ್ಮಿಗಳಿಗೆ ಈ ಲುಂಬಿನಿ ಅನ್ನುವಂತಹ ಸ್ಥಳ ಒಂದು ಪುಣ್ಯಕ್ಷೇತ್ರ. ಹೀಗೆ ಗೌತಮ ಬುದ್ಧ ಕೇವಲ ಬೌದ್ಧ ಧರ್ಮದವರಿಗಷ್ಟೇ ಅಲ್ಲ, ಬೌದ್ಧ ಧರ್ಮವನ್ನ ಅವಲಂಬಿಸಿಲ್ಲದವರಲ್ಲೂ ಕೂಡ ಕುತೂಹಲವನ್ನ, ಕೌತುಕವನ್ನ ಹುಟ್ಟಿಸಿ ಆಕರ್ಷಿತನಾದಂಥವನು ಈ ಗೌತಮ ಬುದ್ಧ. ಗೌತಮ ಬುದ್ಧ ಬದುಕಿದ್ದಂತಹ ಕಾಲದಲ್ಲಿ
ಅವನು ಕೊಟ್ಟಂತಹ ಒಂದು ಸಾರ್ವಕಾಲಿಕ ಸಂದೇಶ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಆಸೆಯೇ ದುಃಖಕ್ಕೆ ಮೂಲ ಅನ್ನುವ ಸಂದೇಶ. ಅವನು ಬದುಕಿದ್ದಾಗಲೇ ಈ ಸಂದೇಶವನ್ನ ಜಗತ್ತಿಗೆ ಸಾರಿದಂಥವನು, ಆಸೆಯಿಂದ ಮುಕ್ತಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದಂಥವನು, ತಾನು ಗಳಿಸಿದಂತಹ ಜ್ಞಾನವನ್ನ ಇಡೀ ಜಗತ್ತಿಗೆ ಹಂಚುವಂತಹ ಪ್ರಯತ್ನವನ್ನ ಮಾಡಿದಂಥವನು. ರಾತ್ರೋರಾತ್ರಿ ಅವನು ಮನೆಯನ್ನ ಬಿಟ್ಟು ಹೊರಗೆ ಬರ್ತಾನೆ, ಅರಮನೆಯನ್ನ ತ್ಯಜಿಸಿ ಹೊರಗೆ ಬರ್ತಾನೆ. ಅವನು ಹುಟ್ಟಿದಂತಹ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿ ಒಂದು ಮಾತನ್ನು ಹೇಳಿರ್ತಾನೆ. ಇವನು ಬೆಳೆದು ದೊಡ್ಡವನಾದ ಮೇಲೆ ಜಗತ್ ಪ್ರಸಿದ್ಧ ಸನ್ಯಾಸಿ ಆಗ್ತಾನೆ. ಅದಕ್ಕೆ ಶುದ್ಧೋಧನ ನನ್ನ ಮಗ ಇನ್ನೆಲ್ಲಿ ಸನ್ಯಾಸಿ ಆಗ್ಬಿಡ್ತಾನೋ ಅಂತ ಅವನನ್ನ ಅರಮನೆಯಿಂದ ಹೊರಗೆ ಕಳಿಸದೆ ಅರಮನೆಯೊಳಗೆ ಇಟ್ಕೊಂಡು ಬಿಡ್ತಾನೆ. ಹುಟ್ಟಿದಂದಿನಿಂದ ಸುಮಾರು 28 ವರ್ಷಗಳ ಕಾಲ ಈ ಗೌತಮ ಬುದ್ಧ ಅರಮನೆಯಿಂದ ಹೊರಗೆ ಬರೋದೇ ಇಲ್ಲ. ಎಲ್ಲ ಸವಲತ್ತುಗಳನ್ನ ಸೌಕರ್ಯಗಳನ್ನ ಅರಮನೆಯೊಳಗೆ ಮಾಡಿಕೊಡ್ತಾನೆ ಶುದ್ಧೋಧನ ರಾಜ. 28 ವರ್ಷಗಳ ಕಾಲ ಅರಮನೆಯೊಳಗೆ ಕಾಲ ಕಳೆದಂತಹ ಗೌತಮ ಬುದ್ಧ ಒಂದು ಸಾರಿ ರಾಜಕಾರ್ಯ ನಿಮಿತ್ತ ಅರಮನೆಯಿಂದ ಹೊರಗೆ ಬರ್ತಾನೆ. ಅರಮನೆಯಿಂದ ಹೊರಗೆ ಬಂದಾಗ ಅವನಿಗೆ 4 ದೃಶ್ಯಗಳು ಅವನ ಕಣ್ಣಿಗೆ ಬೀಳ್ತವೆ. ಯಾರೋ ಹೊತ್ತುಕೊಂಡು ಹೋಗುತ್ತಿರುವಂತಹ ಒಂದು ಶವ, ನರಳುತ್ತಿರುವಂತಹ ಮುದುಕ, ಹಾಗೆ ನರಳುತ್ತಿರುವಂತಹ ಒಬ್ಬ ಕಾಯಿಲೆಯಿಂದ ಕೂಡಿರುವ ರೋಗಿ, ಖುಷಿಯಿಂದ ಇರುವಂತಹ ಒಬ್ಬ ಸನ್ಯಾಸಿ, ರೋಗಿ, ಮುದುಕ ಹಾಗೂ ಒಂದು ಶವ. ಈ 4 ದೃಶ್ಯಗಳು ಅವನ ಕಣ್ಣಿಗೆ ಬೀಳ್ತವೆ. 4 ದೃಶ್ಯಗಳು ಅವನ ಮನಸ್ಸನ್ನು ಕಲಕ್ತವೆ. ಯಾಕೆ ಮನುಷ್ಯನಿಗೆ ಸಾವು ಬರುತ್ತೆ? ಯಾಕೆ ಮನುಷ್ಯನಿಗೆ ರೋಗ ಬರುತ್ತೆ? ಯಾಕೆ ಮನುಷ್ಯನಿಗೆ ಮುಪ್ಪು ಬರುತ್ತೆ ಅನ್ನುವ ಪ್ರಶ್ನೆಯನ್ನ ತನ್ನಲ್ಲಿಯೇ ಹಾಕೊಳ್ತಾನೆ. ಉತ್ತರ ಸಿಕ್ಕೋದಿಲ್ಲ. ಯಾಕೆ ಸನ್ಯಾಸಿ ಇಷ್ಟೊಂದು ಆನಂದಮಯವಾಗಿರ್ತಾನೆ? ಪ್ರಶ್ನೆ ಹಾಕೊಳ್ತಾನೆ, ಸಿಕ್ಕೋದಿಲ್ಲ. ಆಗ ಅರಮನೆಯನ್ನ ತ್ಯಜಿಸಿ ಮಡದಿ ಮಗನನ್ನ ಬಿಟ್ಟು ಅರಮನೆಯನ್ನ ಬಿಟ್ಟು ರಾತ್ರೋರಾತ್ರಿ ಒಂಟಿಯಾಗಿ ಅರಮನೆಯಿಂದ ಹೊರಗೆ ಬರ್ತಾನೆ. ಸತ್ಯವನ್ನ ಹುಡುಕುವುದಕ್ಕೆ ಇಡೀ ಜಗತ್ತನ್ನು ಸುತ್ತುತ್ತಾನೆ ಕಾಲ್ನಡಿಗೆಯಲ್ಲಿ ಗೌತಮ ಬುದ್ಧ. ಕೊನೆಗೆ ಗಯಾ ಅನ್ನುವ ಸ್ಥಳದಲ್ಲಿ ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುವಾಗ ಅವನಿಗೆ ಜ್ಞಾನೋದಯವಾಗುತ್ತೆ. ಪಡೆದಂತಹ ಜ್ಞಾನವನ್ನ ಇಡೀ ಜಗತ್ತಿಗೆ ಹಂಚುವುದಕ್ಕೆ ಹೋಗ್ತಾನೆ ಈ ಗೌತಮ ಬುದ್ಧ. ನೋಡಿ, ಗೌತಮ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬೌದ್ಧ ಧರ್ಮ ಹೆಚ್ಚು ಪ್ರಚಾರಕ್ಕೆ ಬರಲೇ ಇಲ್ಲ. ಬುದ್ಧ ಹುಟ್ಟಿಲ್ಲದ ಬೇರೆ ನಾಡಿನಲ್ಲಿ ಇವತ್ತು ಬುದ್ಧ ಹೆಚ್ಚು ಪ್ರಚಾರಕ್ಕೆ ಬಂದ. ಶ್ರೀಲಂಕಾ ಇವತ್ತು ಬೌದ್ಧ ಧರ್ಮವನ್ನು ಅವಲಂಬಿಸಿದೆ, ಇಂಡೋನೇಷ್ಯಾ ಇವತ್ತು ಬೌದ್ಧ ಧರ್ಮವನ್ನು ಅವಲಂಬಿಸಿದೆ, ಚೀನಾವು ಇವತ್ತು ಬೌದ್ಧ ಧರ್ಮವನ್ನು ಅವಲಂಬಿಸಿದೆ. ಇವತ್ತು ಬೌದ್ಧ ಧರ್ಮವನ್ನು ಅವಲಂಬಿಸಿರುವಂತಹ ಬಹುತೇಕ ರಾಷ್ಟ್ರಗಳು ಇವತ್ತು ಮುಂದುವರೆದ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಆದರೆ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬೌದ್ಧ ಧರ್ಮಕ್ಕೆ ಬೆಲೆ ಇಲ್ಲದಂತಾಯಿತು. ಇವತ್ತು ಹೆಚ್ಚು ಜನ ಭಾರತದಲ್ಲಿ ಬೌದ್ಧ ಧರ್ಮೀಯರು ಇಲ್ಲ, ತುಂಬಾ ಕಡಿಮೆ. ಹೀಗೆ ಜಗತ್ತಿಗೆ ಸಂದೇಶವನ್ನ ಸಾರಿದಂಥವನು, ಜಗತ್ ಪ್ರಸಿದ್ಧನಾದಂಥವನು ಈ ಬುದ್ಧ. ಹಾಗಾಗಿ ಲುಂಬಿನಿ ಅನ್ನುವುದು ಇವತ್ತಿಗೂ ಕೂಡ ಬೌದ್ಧ ಧರ್ಮಿಗಳ ಪಾಲಿಗೆ ಒಂದು ಪವಿತ್ರ ಕ್ಷೇತ್ರ. ಲೇಖಕರು ಹೀಗೆ ಹೇಳ್ಕೊಳ್ತಾರೆ, ಹಾಗೆ ನೋಡಿದರೆ ನೇಪಾಳದ ಪ್ರವಾಸದ ಗುರಿ ಈ ಲುಂಬಿನಿಯನ್ನು ನೋಡುವುದೇ ಆಗಿತ್ತು. ಯಾಕೆ ಅವರು ನೇಪಾಳದ ಪ್ರವಾಸವನ್ನು ಕೈಗೊಳ್ತಾರೆ ಅಂದ್ರೆ, ಬುದ್ಧ ಹುಟ್ಟಿದ ಊರಾದಂತಹ ಲುಂಬಿನಿಯನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿ, ಲುಂಬಿನಿಯನ್ನು ನೋಡುವಂತಹ ಉದ್ದೇಶದಿಂದ ಅವರು ನೇಪಾಳ ಪ್ರವಾಸವನ್ನು ಕೈಗೊಳ್ತಾರೆ. ದೊಡ್ಡವರ ಹುಟ್ಟೂರು, ಬೆಳೆದ ಪರಿಸರವನ್ನು ನೋಡುವ ನನ್ನ ಕುತೂಹಲ ಯಾವತ್ತಿನದು? ತುಂಬಾ ದಿನದ್ದು ಅಂತ. ಅವರಿಗೆ ಓಡಾಡುವ, ತಿರುಗಾಡುವಂತಹ ಆಸೆ ಹೆಚ್ಚು. ಅಮೆರಿಕಾದಂತಹ ದೇಶವನ್ನ ಸುಮಾರು 50ಕ್ಕಿಂತಲೂ ಹೆಚ್ಚು ಸಲ ಹೋಗಿ ಬಂದಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಅತಿ ಹೆಚ್ಚು ದೇಶಗಳನ್ನು ಇವತ್ತು ಸುತ್ತಿ ಬಂದಿದ್ದಾರೆ ಲೇಖಕರು. ಹಾಗಾಗಿ ಇಂತಹ ಮಹಾನ್ ವ್ಯಕ್ತಿಗಳ ಹುಟ್ಟೂರುಗಳನ್ನ ನೋಡಬೇಕು ಅನ್ನುವಂತಹ ಕುತೂಹಲ ಅವರಲ್ಲಿ ತುಂಬಾ ದಿನಗಳಿಂದ ಇರುವಂತಹ ಒಂದು ಗುಣ. ಅದು ಕುವೆಂಪುವಿನಿಂದ ಆರಂಭವಾಗುತ್ತದೆ. ಕುವೆಂಪು ಹುಟ್ಟಿದಂತಹ ಕುಪ್ಪಳ್ಳಿ ಕವಿಶೈಲವನ್ನೂ ಕೂಡ ಅದೆಷ್ಟೋ ಬಾರಿ ನೋಡಿ ಬಂದಿದ್ದಾನೆ.
ಅನಂತರ ಗಾಂಧೀಜಿಯವರ ಪೋರ್ಬಂದರ್, ಗಾಂಧೀಜಿಯವರು ಹುಟ್ಟಿದಂತಹ ಪೋರ್ಬಂದರು ಕೂಡ ಹೋಗಿದ್ದಾರೆ, ನೋಡಿ ಬಂದಿದ್ದಾರೆ. ವಿದೇಶದಲ್ಲಿ ಹಲವು ಚೇತನಗಳ ಜನ್ಮಸ್ಥಳ ಹುಡುಕಿ ಹೋದದ್ದಿದೆ. ಇಂಗ್ಲೆಂಡಿನಲ್ಲಿರುವ ಶೇಕ್ಸ್ಪಿಯರ್ ಮನೆ, ಆಸ್ಟ್ರಿಯಾದಲ್ಲಿರುವ ಮೊಜಾರ್ಟನ ಮನೆ, ಐರ್ಲೆಂಡಿನಲ್ಲಿ ಆಸ್ಕರ್ ವೈಲ್ಡನ ಮನೆ, ಹೀಗೆ ಬೆಳೆಯುತ್ತದೆ ಪಟ್ಟಿ. ಶೇಕ್ಸ್ಪಿಯರ್ ಇಂಗ್ಲಿಶಿನ ಬಹುದೊಡ್ಡ ಲೇಖಕ ಇವರು. ಅವನು ಹುಟ್ಟಿದಂತಹ ಸ್ಥಳ, ಅವನು ಬೆಳೆದಂತಹ ಮನೆಯನ್ನು ಕೂಡ ಹೋಗಿ ನೋಡಿ ಬಂದಿದ್ದಾರೆ. ಆಸ್ಟ್ರಿಯಾ ದೇಶದಲ್ಲಿರುವಂತಹ ಮೊಜಾರ್ಟನ ಮನೆ, ಇವನು ಜಗತ್ತಿನ ಪ್ರಸಿದ್ಧ ಒಬ್ಬ ಸಂಗೀತಗಾರ, ಅವನ ಮನೆಯನ್ನು ಕೂಡ ಹೋಗಿ ನೋಡಿ ಬಂದಿದ್ದಾರೆ. ಐರ್ಲೆಂಡಿನಲ್ಲಿರುವ ಆಸ್ಕರ್ ವೈಲ್ಡ್, ಇವನೊಬ್ಬ ಬಹುದೊಡ್ಡ ಸಾಹಿತಿ. ಆಸ್ಕರ್ ವೈಲ್ಡನ ಮನೆಯನ್ನು ಕೂಡ ಹೋಗಿ ನೋಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಚಾರ್ಲಿ ಚಾಪ್ಲಿನ್ ಇರಬಹುದು, ಇವತ್ತು ಹಿಟ್ಲರ್ ಮನೆ ಇರಬಹುದು, ಹೀಗೆ ಬಹುತೇಕ ಮಹಾನ್ ವ್ಯಕ್ತಿಗಳ ಮನೆಗಳನ್ನು ನೋಡಿರುವುದೇ ಅವರ ವಿಶೇಷತೆ. ವಿಪರ್ಯಾಸವೆಂದರೆ ಮೊಜಾರ್ಟನ ಊರಿನ ಹಾದಿಯಲ್ಲಿ ಹಿಟ್ಲರ್ ಹುಟ್ಟಿದ ಮನೆಯು ಸಿಗುತ್ತದೆ. ಒಂದು ಕಡೆ ಜಗತ್ತಿಗೆ ಸಂಗೀತವನ್ನು ಕೊಟ್ಟು ಆನಂದವನ್ನು ಕೊಟ್ಟಂತಹ ಮೊಜಾರ್ಟನ ಮನೆ ಒಂದು ಕಡೆ ಆದರೆ, ಜರ್ಮನಿಯ ಸರ್ವಾಧಿಕಾರಿಯಾಗಿ ಇಡೀ ಜರ್ಮನಿಯನ್ನ ಜಗತ್ತನ್ನು ನಡಗಿಸಿದಂತಹ ಹಿಟ್ಲರ್ನ ಮನೆ ಇನ್ನೊಂದು ಕಡೆ. ಒಂದೇ ಪ್ರದೇಶದಲ್ಲಿ ಎರಡು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ಇರುವಂತಹ ಜಾಗಗಳು. ಒಂದು ಕಡೆ ಆನಂದವನ್ನು ಕೊಟ್ಟಂತಹ ಮೊಜಾರ್ಟ್, ಇನ್ನೊಂದು ಕಡೆ ಇಡೀ ಜಗತ್ತನ್ನ ನಡುಗಿಸಿದಂತಹ ಈ ಹಿಟ್ಲರ್. ಈ ಎರಡೂ ಮನೆಗಳನ್ನ ನೋಡಿ ಬಂದಿದೆ. ಆದರೆ ಮಹಾನ್ ವ್ಯಕ್ತಿಗಳ ದರ್ಶನವನ್ನು, ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳು ಸಾಕು. ಅವರ ಹುಟ್ಟೂರನ್ನು, ಮನೆಯನ್ನು ನೋಡಲೇಬೇಕೆಂದೇನಿಲ್ಲ. ಇದೊಂದು ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಅವರ ಮನೆಯನ್ನ, ಅವರು ಹುಟ್ಟಿದ ಸ್ಥಳವನ್ನ ಹೋಗಿ ನೋಡಿ ಬರಬೇಕು ಅನ್ನುವುದೇನು ಇಲ್ಲ. ಯಾಕೆಂದ್ರೆ ಮಹಾನ್ ವ್ಯಕ್ತಿಗಳು ಅಂತ ಕರೆಸಿಕೊಂಡಾಗ ಅವರ ಬಗ್ಗೆ ನೂರಾರು ಕೃತಿಗಳು ಹೊರಬಂದ್ಬಿಡ್ತವೆ, ಪ್ರಕಟ ಆಗ್ತವೆ. ಕೃತಿಗಳನ್ನು ಓದಿದ್ರೆ ಸಾಕು. ಇವತ್ತು ಕುವೆಂಪುರವರನ್ನು ಓದಿದ್ರೆ ಅವರ ಸಾಹಿತ್ಯದ ಪರಿಚಯ ಆಗುತ್ತೆ, ಅವರ ಊರಿನ ಪರಿಚಯ ಆಗುತ್ತೆ, ಅವರ ಸ್ಥಳದ ಪರಿಚಯ ಆಗುತ್ತೆ, ಎಲ್ಲ ರೀತಿಯ ಪರಿಚಯಗಳು ಕೂಡ ಆಗ್ತವೆ. ಶೇಕ್ಸ್ಪಿಯರ್ನ ಕೃತಿಗಳು ಓದಿದ್ರೆ ಸಾಕು. ಸ್ಥಳಗಳನ್ನ, ಅದೇ ಜಾಗಗಳನ್ನು, ಹುಟ್ಟಿದ ಸ್ಥಳಗಳನ್ನು ನೋಡಬೇಕು ಅನ್ನೋ ನಿಯಮಗಳೇನೂ ಇಲ್ಲ. ಆದರೆ ಎಲ್ಲರ ಮನೆಗಳನ್ನು ನೋಡುವುದು ಅಸಾಧ್ಯದ ಕೆಲಸ ಕೂಡ. ಯಾಕಂದ್ರೆ ದುಡ್ಡು ಖರ್ಚು ಮಾಡಬೇಕು. ನಮ್ಮೂರು ಪಕ್ಕದಲ್ಲಿದ್ರೆ ಏನು ಸಮಸ್ಯೆ ಇಲ್ಲ. ವಿದೇಶಗಳಿಗೆ ಹೋಗಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಇದು ಸಾಮಾನ್ಯವಾದ ವ್ಯಕ್ತಿಗಳಿಂದ ಸಾಧ್ಯ ಆಗುವುದಿಲ್ಲ. ಆದ್ರೆ ಅವರ ಬಗ್ಗೆ ಬಂದಿರುವಂತಹ ಪುಸ್ತಕವನ್ನ ಒಂದು 200 ರೂಪಾಯಿನೋ 300 ರೂಪಾಯಿನೋ ಕೊಂಡ್ಕೊಂಡು ಇಡೀ ಅವರ ಬಗ್ಗೆ ಚರಿತ್ರೆಯನ್ನೇ ತಿಳ್ಕೊಳ್ಬಹುದು. ಅಂದ್ರೆ ಅವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅವರು ಹುಟ್ಟಿದ ಸ್ಥಳವನ್ನೇ ನೋಡಬೇಕು ಅನ್ನುವ ನಿಯಮಗಳೇನೂ ಇಲ್ಲ. ಪುಸ್ತಕಗಳು ನೋಡುವುದು ಸಾಕು. ಆದರೆ ನೋಡುವುದರಿಂದ ನಮ್ಮ ಅನುಭವಕ್ಕೆ ಹೊಸತೊಂದು ಆಯಾಮ ಸಿಗುತ್ತದೆ. ಪುಸ್ತಕವನ್ನು ಓದಿ ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆಯದೇ ಆದಂತಹ ಒಂದು ಅನುಭವ ಪ್ರವಾಸದ ಅನುಭವದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ನೀವೊಂದು ಇತಿಹಾಸದ ಪಾಠವನ್ನ ವಿಜಯನಗರದ ಬಗ್ಗೆಯೋ, ಬಾದಾಮಿ ಚಾಲುಕ್ಯರ ಬಗ್ಗೆಯೋ, ಹೊಯ್ಸಳರ ಬಗ್ಗೆಯೋ ಕೇಳೋದೊಂದು ಕಡೆ, ಆ ಸ್ಥಳಗಳನ್ನು ನೋಡಿಕೊಂಡು ಬಂದು ನೀವು ಅದ್ರ ಬಗ್ಗೆ ಪಾಠ ಕೇಳಿದಾಗ ಅದು ಅರ್ಥ ಆಗುವ ರೀತಿಯೇ ಬೇರೆ. ನಿಮ್ಗೆ ಆ ದೇವಸ್ಥಾನದ ಬಗ್ಗೆ ಹೇಳಕ್ ಶುರು ಮಾಡ್ತಿದ್ದಕ್ಕೆ ನಿಮ್ ಕಣ್ಮುಂದೆ ಬಂದ ದೇವಸ್ಥಾನ ನಿಂತ್ಕೊಳ್ಳುತ್ತೆ. ಆಗ ನಿಮಗೆ ಹೆಚ್ಚು ಅರ್ಥ ಆಗುತ್ತೆ. ಹಾಗಾಗಿ ಒಂದು ಸ್ಥಳವನ್ನು ನೋಡುವುದರಿಂದ ನಮ್ಮ ಅನುಭವಕ್ಕೆ ಬೇರೆಯದೇ ಆದಂತಹ ಒಂದು ಅನುಭವ ಆಗುವುದು ಸಾಧ್ಯ. ಗಾಂಧೀಜಿ ನೆನಪಾದಾಗಲೆಲ್ಲ ನನಗೆ ಸಬರಮತಿ ಆಶ್ರಮದ ಚಿತ್ರ ಕಣ್ಣಿಗೆ ಬರುತ್ತದೆ. ಗಾಂಧೀಜಿ ನೆನಪಾದಾಗ ಗಾಂಧೀಜಿ ಹುಟ್ಟಿದ ಊರು, ಗಾಂಧೀಜಿ ನಡೆದಾಡಿದಂತಹ ಊರು, ಸ್ಥಳಗಳು ನೆನಪಿಗೆ ಬರ್ತವೆ. ಮೊಜಾರ್ಟನ ಸಂಗೀತ ನೆನಪಾದಾಗ ಆಲ್ಪ್ ಪರ್ವತಗಳ ತಪ್ಪಲಿನ ಸಾಸ್ಬರ್ಗ್ ಎಂಬ ಪ್ರಶಾಂತ ನಗರದ ಮೇಲೆ ಬೀಸುವ ತಂಗಾಳಿ ನೆನಪಾಗುತ್ತದೆ. ಹಾಗಾಗಿ ನಾವು ಒಬ್ಬ ವ್ಯಕ್ತಿಯ ಸ್ಥಳವನ್ನು ನೋಡದೆ ಕೇವಲ ಕೃತಿಗಳನ್ನು ಓದುವುದರಿಂದ ಅದರಿಂದ ಅಂತಹ ವಿಶೇಷ ಅನುಭವಗಳೇನು ಆಗುವುದಿಲ್ಲ. ಒಂದು ಸ್ಥಳವನ್ನು ನೋಡದೆ
ಕೇವಲ ಕೃತಿಗಳನ್ನು ಓದುವುದರಿಂದ ನಮಗೆ ವಿಶೇಷವಾದ ಅನುಭವಗಳಾಗುತ್ತವೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ಥಳವನ್ನು ನೋಡಿ ಕೃತಿಯನ್ನು ಓದುವುದರಿಂದ ನಮಗೆ ವಿಶೇಷವಾದಂತಹ ಅನುಭವಗಳು ಸಾಧ್ಯವಾಗ್ತವೆ. ಹಾಗಾಗಿ ಪ್ರವಾಸಾನುಭವ ಅನ್ನೋದು ಮನುಷ್ಯನಿಗೆ ಒಂದು ವಿಶೇಷವಾದಂತಹ ವಿಶಿಷ್ಟವಾದಂತಹ ಅನುಭವವನ್ನು ದೊರಕಿಸಿಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಲೇಖಕರು ಪ್ರವಾಸ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವುದನ್ನು ನಾವು ಅವರ ಬದುಕಿನಲ್ಲಿ ಕಾಣಬಹುದು. ಹಾಗಾಗಿ ಈ ನೇಪಾಳದ ಪ್ರವಾಸವನ್ನು ಕೈಗೊಂಡದ್ದೂ ಕೂಡ ಇದೇ ಉದ್ದೇಶಕ್ಕೆ ಅನ್ನುವುದು ಇಲ್ಲಿ ನಮಗೆ ಕಂಡುಬರುತ್ತೆ. ಅಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ನಾವು